ಈ ವಿಡಿಯೋಲಿ ನಾವು ಸಾಲಿಡ್ ಬಗ್ಗೆ ಹೆಚ್ಚು ಕಲಿಯೋಣ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲಿಡ್ಸ್. ಈ ಟೇಬಲ್ಲು ಫೈನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದನ್ನು ನೀವು ಕಲಿಬೇಕಾಗತ್ತೆ, ಯಾಕಂದರೆ ಎಕ್ಸಾಮಲ್ಲಿ ಇದ್ರ ಬೇಸಿಸ್ ಮೇಲೆ ಕ್ವೆಶನ್ ಬರ್ಬೋದು. ಸೊ ಯಾವ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ? ನಾವು ಮಾಲಿಕ್ಯೂಲ್ಸಿಂದ ಮಾಡಲಾಗಿದ್ದರೆ ಮಾಲಿಕ್ಯುಲರ್ ಸಾಲಿಡ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅಯಾನಿಂದ ಮಾಡಲಾಗಿದ್ದರೆ ಅಯಾನಿಕ್ ಸಾಲಿಡ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಮೆಟಲ್ ಡಿಟೇಲ್ ಆಗಿದೆ. ಮೆಟಲಿಂದ ಮಾಡಿದ್ದರೆ ಮೆಟಾಲಿಕ್ ಸಾಲಿಡ್ ಅಂತ ಇದೆ, ಮತ್ತು ಇನ್ನೊಂದು ಕೋವೇಲೆಂಟ್ ಅಂತ ಇದೆ. ಈ ಥರ 4 ಥರ ಇದೆ. ಇದು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡ್ತೀವಿ. ಏನು ಅಟ್ರಾಕ್ಟಿವ್ ಫೋರ್ಸ್ ಯಾವುದು? ಈಗ ಅಯಾನ್ಸ್ ಫಾರ್ ಎಕ್ಸಾಂಪಲ್ ಕುಲಂಬಿಕ್ ಆರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅದನ್ನು ನೋಡ್ತೀವಿ. ಮತ್ತು ಎಕ್ಸಾಂಪಲ್ಗಳನ್ನು ನೋಡ್ತೀವಿ. ಫಿಸಿಕಲ್ ನೇಚರ್, ಗಟ್ಟಿ ಇದೆಯಾ, ಸಾಫ್ಟ್ ಇದೆಯಾ, ಮುರಿದೋಗುತ್ತಾ. ಮತ್ತು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಇನ್ಸುಲೇಟರ ಅಥವಾ ಕಂಡಕ್ಟರ, ಅದರ ಬಗ್ಗೆ ಕಲಿತೀವಿ. ಸೊ ಯಾವ ಥರ ಮೆಲ್ಟಿಂಗ್ ಪಾಯಿಂಟ್ ಇದೆ, ತುಂಬ ಜಾಸ್ತಿನಾ ಕಮ್ಮಿನ, ಈ ಥರ ಇದೆ. ಸೊ ಫಸ್ಟು ನಾವು ಮಾಲಿಕ್ಯುಲರ್ ಸಾಲಿಡನ್ನು ನೋಡೋಣ. ಆಯಿತಾ? ಮಾಲಿಕ್ಯುಲರ್ ಸಾಲಿಡನ್ನು ನೋಡೋಣ. ಮಾಲಿಕ್ಯುಲರ್ ಸಾಲಿಡ್ ಕ್ಯೂಲ್ಸ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಫ್ ಮಾಲಿಕ್ಯುಲರ್ ಸಾಲಿಡ್. ಅಂದರೆ ಮಾಲಿಕ್ಯೂಲ್ಸಿಂದ ಮಾಡಲಾಗಿದೆ. ಅದನ್ನು ನಾವು ಸಬ್ ಡಿವೈಡ್ ಮಾಡ್ತೀವಿ ಇಂಟು ಫಾಲೋಯಿಂಗ್ ಕ್ಯಾಟಗರೀಸ್. ಯಾವ ಕ್ಯಾಟಗರಿ? ಒಂದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಮತ್ತು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಮತ್ತು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್. ಈ ಥರ 3 ಥರ ಇದೆ. ಸೊ ಫಸ್ಟು ನಾನ್ ಪೋಲಾರ್ ಬಗ್ಗೆ ಕಲಿಯೋಣ. ಸೊ ನಾನ್ ಪೋಲಾರಲ್ಲಿ ದೇ ಕಂಪ್ರೈಸ್ ಆಫ್ ಐದರ್ ಆಟಮ್ಸ್, ಅಂದರೆ ಬರೀ ಆಟಮ್. ಎಕ್ಸಾಂಪಲ್ ಆರ್ಗಾನ್, ಹೀಲಿಯಂ ಈ ಥರ ಇರುವಾಗ ಅದನ್ನು ನಾವು ನಾನ್ ಪೋಲಾರ್. ಈ ಆರ್ಗಾನ್, ಹೀಲಿಯಂ ಇದೆಲ್ಲ ನೋಬಲ್ ಗ್ಯಾಸಸ್, ಅಂದರೆ ಲಾಸ್ಟ್ ಕಾಲಮಲ್ಲಿ ಇರುತ್ತಲ್ಲ ಪೀರಿಯಾಡಿಕ್ ಟೇಬಲ್, ಅವುಗಳು ಎಷ್ಟು ಸ್ಟೇಬಲ್ ಆಗಿರುತ್ತೆ ಅಂದರೆ ಅದು ಮಾಲಿಕ್ಯೂಲ್ಸು ಆಗಲ್ಲ. ಬಟ್ ನೀವು ಅದನ್ನು ತುಂಬ ಫ್ರೀಸ್ ಮಾಡಿದ್ರೆ ಅದು ಐಸ್ ಥರ ಇರುತ್ತೆ, ಸಾಲಿಡ್ ಥರ ಇರುತ್ತೆ. ಅದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ದು ಒಂದು ಎಕ್ಸಾಂಪಲ್. ಅಥವಾ ಅದು ಮಾಲಿಕ್ಯೂಲ್ ಕೂಡ ಆಗಿರ್ಬೋದು. ಯಾವುದರಿಂದ? ನಾನ್ ಪೋಲಾರ್ ಕೋವೇಲೆಂಟ್ ಬಾಂಡ್ಸ್ ಇರುವಂತಹ ಇದು. ಯಾವುದು ಎಕ್ಸಾಂಪಲು? ಹೈಡ್ರೋಜನ್ ಇದು ಎಕ್ಸಾಂಪಲ್ಲು, ಕ್ಲೋರಿನ್ ಒಂದು ಎಕ್ಸಾಂಪಲ್ಲು, ಅಯೋಡಿನ್ ಒಂದು ಎಕ್ಸಾಂಪಲ್. ಸೊ ಇವುಗಳು ಸಾಲಿಡಲ್ಲಿದ್ದರೆ atoms or molecules are basically held together by non-polar covalent bonds. We'll more example ಕೊಡ್ತಾರೆ. The atoms and molecules are held by weak dispersion forces or London forces. ಇದನ್ನು ಫಸ್ಟ್ PUC ಕಲ್ತೀರಾ ಹೇಳ್ತಾರೆ. ಸೊ ಈ ಮಾಲಿಕ್ಯೂಲ್ಗಳು ಆಟಮ್ ಹೇಗೆ ಹಿಡಿದಿರುತ್ತೆ? ದೇ ಆರ್ ಹೆಲ್ಡ್ ಬೈ ವೀಕ್ ಡಿಸ್ಪರ್ಷನ್ ಆರ್ ಲಂಡನ್ ಫೋರ್ಸಸ್. ಇವುಗಳು ಯಾವ ಥರ ಇರುತ್ತೆ? ದೇ ಆರ್ ಸಾಫ್ಟ್ ಆಗಿರುತ್ತೆ. ಮತ್ತು ದೇ ಆರ್ ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಅಂದರೆ ಇನ್ಸುಲೇಟರ್, ಅದರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಅಂದರೆ ಬೇಗ ಮೆಲ್ಟ್ ಆಗುತ್ತೆ. ಮತ್ತು ಯೂಶಲಿ ದೇ ಆರ್ ಇನ್ ಲಿಕ್ವಿಡ್ ಆರ್ ಗೇಷಿಯಸ್ ಸ್ಟೇಟ್ ಅಟ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಇದು ನಮ್ಗೆ ಗೊತ್ತು. ಹೈಡ್ರೋಜನ್ ರೂಮ್ ಟೆಂಪ್ರೇಚರ್ಲಿ ಏನಿರುತ್ತೆ? ಗಾಳಿಯಾಗಿರುತ್ತೆ. ಕ್ಲೋರಿನ್ ರೂಮ್ ಟೆಂಪ್ರೇಚರ್ಲಿ ಏನಾಗಿರುತ್ತೆ? ಗಾಳಿಯಾಗಿರುತ್ತೆ. ಓಕೆ, ಸೊ ಇದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಕತೆ. ನೆಕ್ಸ್ಟು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ಏನು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್? ಸೊ ಹೈಡ್ರೋಜನ್ ಕ್ಲೋರೈಡ್, ಸಲ್ಫರ್ ಡೈಆಕ್ಸೈಡ್ ಈ ಥರ ದೇ ಆರ್ ಫಾರ್ಮ್ಡ್ ಬೈ ಪೋಲಾರ್ ಕೋವೆಲೆಂಟ್ ಬಾಂಡ್. ಏನು ಹಂಗಂದರೆ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂದರೆ? The molecules in such solids are held together by relatively stronger dipole-dipole interaction. Relatively stronger ಅಂದರೆ ನಾವು ನಾನ್ ಪೋಲಾರ್ಗೆ ಕಂಪೇರ್ ಮಾಡ್ತಾ ಇದ್ದೀವಿ. The molecules are held together by relatively stronger dipole-dipole interaction. ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್. ಇವುಗಳು ಸಾಫ್ಟ್, ದೇ ಆರ್ ಆಲ್ಸೋ ನಾನ್ ಕಂಡಕ್ಟರ್. ಅವುಗಳ ಮೆಲ್ಟಿಂಗ್ ಪಾಯಿಂಟು ಆರ್ ಹೈಯರ್ ದ್ಯಾನ್ ನಾನ್ ಪೋಲಾರ್ ಸಾಲಿಡ್. ಎರಡೂ ಲೋನೇ ಇರುತ್ತೆ, ಆದರೆ ಮೆಲ್ಟಿಂಗ್ ಪಾಯಿಂಟು ನಾನ್ ಪೋಲಾರ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಯೆಟ್ ಮೋಸ್ಟ್ ಆಫ್ ದೀಸ್ ಆರ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪ್ರೇಚರ್. ಸೊ 25 ಡಿಗ್ರಿ ನಾವೇನು ಹೇಳ್ತೀವಿ ರೂಮ್ ಟೆಂಪ್ರೇಚರ್ ಅಂತ, ಆ ಟೆಂಪ್ರೇಚರಲ್ಲಿ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಕೂಡ ಒಂದು ಗ್ಯಾಸ್ ಅಥವಾ ಲಿಕ್ವಿಡ್ ಆಗಿರುತ್ತೆ. ಎಕ್ಸಾಂಪಲ್ ಏನು? ಸಲ್ಫರ್ ಡೈಆಕ್ಸೈಡನ್ನು ನೀವು ತುಂಬ ಕೂಲ್ ಮಾಡಿದ್ರೆ ಸಾಲಿಡ್ ಆಗುತ್ತೆ.
ಅಮೋನಿಯಾನು ನೀವು ಕೂಲ್ ಮಾಡಿದ್ರೆ ಸಾಲಿಡ್ ಆಗುತ್ತೆ. ಇವುಗಳು ಎಕ್ಸಾಂಪಲ್ ಈ ಕೇಸ್ಗೆ. ಇದು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ಸೊ ಎಕ್ಸಾಂಪಲ್ ಏನು ಕೇಳ್ಬೋದು, ಪೋಲಾರ್ ಮತ್ತು ನಾನ್ ಪೋಲಾರ್ ಬಗ್ಗೆ ಬರೀರಿ, ಏನು ಡಿಫ್ರೆನ್ಸ್ ಹೇಳಿ ಈ ಥರ ಕೇಳ್ಬೋದು, ಅಥವಾ ಎಕ್ಸಾಂಪಲ್ ಬರೀರಿ, ಈ ಥರ ಎಲ್ಲ ಕೇಳ್ಬೋದು. ಮುಂದೆ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್. ಇದು ಮೂರನೇ ಥರ ಮಾಲಿಕ್ಯುಲರ್ ಸಾಲಿಡ್. ಇಲ್ಲಿ ಹೈಡ್ರೋಜನ್ ಬಾಂಡು ಹಿಡಿದಿಟ್ಟಿರುತ್ತೆ, ಏನನ್ನು, ಮಾಲಿಕ್ಯೂಲ್ಸನ್ನು ಹಿಡಿದಿಟ್ಟಿರುತ್ತೆ. ಇದು ಪೋಲಾರ್ ಕೋವೆಲೆಂಟ್ ಬಾಂಡು. ಆದರೆ ಈ ಬಾಂಡ್ಗಳು ಹೈಡ್ರೋಜನ್ ಮತ್ತು ಫ್ಲೂರಿನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ ಇವುಗಳ ಮಧ್ಯೆ ಇರುತ್ತೆ. ಸೊ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಬೈಂಡ್ಸ್ ಮಾಲಿಕ್ಯೂಲ್ಸ್ ಆಫ್ ಸಚ್ ಸಾಲಿಡ್ಸ್ ಲೈಕ್ ಐಸ್ ಒಂದು ಎಕ್ಸಾಂಪಲ್. ಆಯಿತಾ? ಇವುಗಳು ಕೂಡ ನಾನ್ ಕಂಡಕ್ಟರ್, ಇವುಗಳು ಕೂಡ ಇನ್ಸುಲೇಟರ್. ಜನರಲಿ ದೇ ಆರ್ ವಾಲಟೈಲ್ ಲಿಕ್ವಿಡ್ಸ್ ಆರ್ ಸಾಫ್ಟ್ ಸಾಲಿಡ್ಸ್ ಆ್ಯಂಡ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ನೀವು ರೂಮ್ ಟೆಂಪ್ರೇಚರಲ್ಲಿ ತೊಗೊಂಡ್ರೆ ಇವುಗಳು ಒಂದು ಲಿಕ್ವಿಡ್ ಆಗಿರುತ್ತೆ. ವಾಲಟೈಲ್ ಅಂದರೆ ಆ ಲಿಕ್ವಿಡನ್ನು ಹಾಗೆ ಬಿಟ್ಟರೆ ಅದು ಗಾಳಿಯಾಗಿ ಆವಿಯಾಗುತ್ತೆ. ಸಾಫ್ಟ್ ಸಾಲಿಡ್ ಅಂದರೆ ಸಾಲಿಡನ್ನು ನೀವು ಸಾಫ್ಟ್ ಅಂದರೆ ಅದು ಪುಷ್ ಮಾಡಿದ್ರೆ ಅದು ಇದಾಗುತ್ತೆ. ಸೊ ಅದು ಸಾಫ್ಟ್ ಸಾಲಿಡ್ ಅಂಡರ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಜನರಲಿ ಅಂತ ಹೇಳ್ತಾರೆ. ಸೊ ನಾವು ಸಮರೈಸ್ ಮಾಡಿದ್ರೆ ಈಗ ಮಾಲಿಕ್ಯುಲರ್ ಸಾಲಿಡಲ್ಲಿ 3 ಥರ ಇದೆ. ನಾನ್ ಪೋಲಾರ್ ಇದೆ, ಪೋಲಾರ್ ಇದೆ ಮತ್ತು ಹೈಡ್ರೋಜನ್ ಬಾಂಡೆಡ್ ಇದೆ. 3 ಬಿಲ್ಡಿಂಗ್ ಬ್ಲಾಕು ಮಾಲಿಕ್ಯೂಲ್. ನಾನ್ ಪೋಲಾರಲ್ಲಿ ಬರೀ ಆಟಮ್ ಇರ್ಬೋದು, ಆರ್ಗಾನ್ ಅಂಥದ್ದು, ಅಥವಾ ಕ್ಲೋರೋಫಾರ್ಮ್ CCl4 ಈ ಥರ ಇರ್ಬೋದು. ಅವುಗಳನ್ನು ಲಂಡನ್ ಫೋರ್ಸಸ್ ಹಿಡಿದಿಟ್ಟಿರುತ್ತೆ. ಅವು ಸಾಫ್ಟ್ ಆಗಿರುತ್ತೆ ಮತ್ತು ಏನು ಇನ್ಸುಲೇಟರ್ ಅಂದರೆ ಕರೆಂಟ್ ಪಾಸ್ ಆಗಲ್ಲ, ಲೋ ಮೆಲ್ಟಿಂಗ್ ಪಾಯಿಂಟ್. ಪೋಲಾರಲ್ಲಿ ಡೈಪೋಲ್ ಇಂಟರಾಕ್ಷನ್ಸ್ ಮೂಲಕ ಅದು ಹಿಡಿದಿಟ್ಟಿರುತ್ತೆ. ಹೈಡ್ರೋಜನ್ ಕ್ಲೋರೈಡ್ ಇದು ಎಕ್ಸಾಂಪಲ್ಲು. ಇವುಗಳ ಕಡೆ ಸಾಫ್ಟ್ ಆಗಿರುತ್ತೆ ಮತ್ತು ಇನ್ಸುಲೇಟರ್ ಆಗಿರುತ್ತೆ. ಹೈಡ್ರೋಜನ್ ಬಾಂಡೆಡ್ ಸಾಲಿಡ್ಸಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಹಿಡಿದಿಟ್ಟಿರುತ್ತೆ. ಎಕ್ಸಾಂಪಲ್ ಐಸು ಫಾರ್ ಎಕ್ಸಾಂಪಲ್ ಈಸ್ ಹಾರ್ಡ್ ಅಲ್ವಾ? ಸೊ ಇಟ್ ಈಸ್ ಹಾರ್ಡ್. ಅವುಗಳು ಕೂಡ ಇನ್ಸುಲೇಟರ್ ಮತ್ತು ಲೋ ಮೆಲ್ಟಿಂಗ್ ಪಾಯಿಂಟ್. ಇದು ಮಾಲಿಕ್ಯುಲರ್ ಸಾಲಿಡ್ ಕತೆ. ನೆಕ್ಸ್ಟು ಅಯಾನಿಕ್ ಸಾಲಿಡ್ ಮತ್ತು ಮೆಟಾಲಿಕ್ ಸಾಲಿಡ್ ಬಗ್ಗೆ ಕಲಿಯೋಣ. ಆಲ್ರೈಟ್. ಸೊ ಅಯಾನಿಕ್ ಸಾಲಿಡ್ ಏನು? ಸೊ ಅಯಾನಿಕ್ ಸಾಲಿಡಲ್ಲಿ ಕಾನ್ಸ್ಟಂಟ್ ಪಾರ್ಟಿಕಲ್ ಅಯಾನ್ ಅದನ್ನು ಹಿಡಿದಿಟ್ಟಿರೋದು ಕೊಲಂಬಿಕ್ ಆರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಅವು ಹಾರ್ಡ್ ಬಟ್ ಬ್ರಿಟಲ್. ಹಾರ್ಡ್ ಅಂದರೆ ಪ್ಲಾಸ್ಟಿಕ್ ಥರ ಗಟ್ಟಿ ಇರುತ್ತೆ ಬಟ್ ಮುರಿದೋಗುತ್ತೆ. ಇನ್ಸುಲೇಟರ್ಸ್ ಇನ್ ಸಾಲಿಡ್ ಸ್ಟೇಟ್. ಏನು ಹಂಗಂದರೆ ನೀವು ಉಪ್ಪನ್ನು ಹಾಗೆ ಉಪ್ಪು ಸ್ಟೇಟಲ್ಲೇ ನೀವು ಅದನ್ನೇನಾದರೂ ಕರೆಂಟ್ ಪಾಸ್ ಮಾಡೋಕ್ಕೆ ಹೋದರೆ ಅದು ಕರೆಂಟ್ ಪಾಸ್ ಆಗಲ್ಲ. ಬಟ್ ಇನ್ ಮೋಲ್ಟನ್ ಸ್ಟೇಟ್ ಇಟ್ ಈಸ್ ಕಂಡಕ್ಟರ್. ಅಂದರೆ ಅದನ್ನು ನೀವು ಕರಗಿಸಿದ್ರೆ, ಒಂದು ನೀರಲ್ಲಿ ಹಾಕಿ ಕರಗಿಸಿದ್ರೆ ಅಥವಾ ತುಂಬ ಬಿಸಿ ಮಾಡಿ ಅದನ್ನು ಕರಗಿಸಿದ್ರೆ ಆವಾಗ ಕಂಡಕ್ಟ್ ಮಾಡುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಹೈ. ಅದನ್ನು ಕರಗಿಸೋಕೆ ಹೋದರೆ ಹೀಟ್ ಮಾಡಿ ತುಂಬ ಹೈ ಟೆಂಪ್ರೇಚರಲ್ಲಿ ಮೆಲ್ಟ್ ಆಗುತ್ತೆ. ಇದು ಅಯಾನಿಕ್ ಸಾಲಿಡ್ ಕತೆ. ಆಯಿತಾ? ಇದು ನೋಡೋಣ ಡೀಟೇಲ್ ಆಗಿ. ಸೊ ಅಯಾನ್ಸ್ ಆರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಫ್ ಅಯಾನಿಕ್ ಸಾಲಿಡ್ಸ್. ಇದು ನೋಡಿದ್ವಿ. ಸೊ ಮಾಲಿಕ್ಯೂಲ್ಸ್ ಅಲ್ಲ, ಇಲ್ಲಿ ಅಯಾನ್ಸ್. Such solids are formed by 3-dimensional arrangements of cations and anions bound by strong coulombic electrostatic forces. Ions ಅಂದರೆ ಕೆಲವು ಪಾಸಿಟಿವ್ ಇರುತ್ತೆ, ಕೆಲವು ನೆಗೆಟಿವ್ ಇರುತ್ತೆ. ಅವುಗಳನ್ನು ಹಿಡಿದಿಟ್ಟಿರೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಮತ್ತು 3-dimensional ಅರೇಂಜ್ಮೆಂಟ್. ಅಂದರೆ ಅದೇ ಅರೇಂಜ್ಮೆಂಟ್ 3 ಡೈಮೆನ್ಷನ್ XYZ 3 ಡೈಮೆನ್ಷನ್ನಲ್ಲಿ ರಿಪೀಟ್ ಆಗುತ್ತೆ. ಇವುಗಳು ಹಾರ್ಡ್ ಆಗಿರುತ್ತೆ ಮತ್ತು ಬ್ರಿಟಲ್ ಆಗಿರುತ್ತೆ. ಹಾರ್ಡ್ ಅಂದರೆ ಗಟ್ಟಿ ಇರುತ್ತೆ, ಬ್ರಿಟಲ್ ಅಂದರೆ ಮುರಿಯುತ್ತೆ. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಅವುಗಳನ್ನು ನೀವೇನಾದರೂ ಮೆಲ್ಟ್ ಮಾಡೋಕ್ಕೆ ಅಥವಾ ಬಾಯ್ಲ್ ಮಾಡೋಕ್ಕೆ ಹೋದರೆ ತುಂಬ ಹೈ ಟೆಂಪ್ರೇಚರ್ ಆಗಬೇಕು. ಉಪ್ಪನ್ನೇನಾದರೂ ನೀವು ಮೆಲ್ಟ್ ಮಾಡೋಕ್ಕೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಫಸ್ಟ್ ಸುಡುತ್ತೆ. ಸಿನ್ಸ್ ದ ಅಯಾನ್ಸ್ ಆರ್ ನಾಟ್ ಫ್ರೀ ಟು ಮೂವ್, ದೇ ಆರ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಇನ್ ಸಾಲಿಡ್ ಸ್ಟೇಟ್. ಇದು ಇಂಟ್ರೆಸ್ಟಿಂಗ್. ಯಾಲಕ್ಕೆ ಇನ್ಸುಲೇಟರ್ ಅಂತ ಕೇಳ್ಬೋದು. ಸಾಲಿಡ್ ಸ್ಟೇಟಲ್ಲಿ ಯಾಕೆ ಇನ್ಸುಲೇಟರ್? ಯಾಕಂದರೆ ಅವುಗಳು ಫ್ರೀಯಾಗಿ ಮೂವ್ ಆಗೋಕ್ಕೆ ಆಗಲ್ಲ ಸಾಲಿಡ್ ಸ್ಟೇಟಲ್ಲಿ. ಆದರೆ ಮೋಲ್ಟನ್ ಸ್ಟೇಟಲ್ಲಿ ಅದನ್ನು ಕರಗಿಸಿದರೆ ಅಥವಾ ನೀರಲ್ಲಿ ಹಾಕಿದಾಗ ಇವುಗಳು ಈಸಿಯಾಗಿ ಮೂವ್ ಆಗಲು ಸಾಧ್ಯ. ಆದ್ದರಿಂದ ಅದು ಕಂಡಕ್ಟರ್ ಆಗುತ್ತೆ. ಸೊ ಇದು ಅಯಾನಿಕ್ ಸಾಲಿಡ್ ಕತೆ. ನೆಕ್ಸ್ಟ್ ಇದೆ ಮೆಟಾಲಿಕ್ ಸಾಲಿಡ್. ಮೆಟಾಲಿಕ್ ಸಾಲಿಡ್ ಅಂದರೆ ಏನು? ಮೆಟಲ್ಸ್, ಕಬ್ಬಣ, ಕಾಪರ್ ಇತ್ಯಾದಿ.
ಇವುಗಳು ಆರ್ಡರ್ಲಿ ಕಲೆಕ್ಷನ್ ಆಫ್ ಪಾಸಿಟಿವ್ ಅಯಾನ್ಸ್ ಸರೌಂಡೆಡ್ ಆರ್ ಹೆಲ್ಡ್ ಟುಗೆದರ್ ಬೈ ಎ ಸಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಆಯಿತಾ? ಸೊ ಇಲ್ಲಿ ಕ್ಯಾಟಯಾನ್ ಆ್ಯನಯಾನ್ ಕಾನ್ಸೆಪ್ಟ್ ಇಲ್ಲ, ಬರೀ ಪಾಸಿಟಿವ್ ಅಯಾನ್ಸ್ ಇರುತ್ತೆ ಮತ್ತು ಸಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ಸ್ಗಳು ಅದರ ಸುತ್ತಮುತ್ತ ಒಂದು ಸಿಕ್ಕಾಪಟ್ಟೆ ಇರುತ್ತೆ. ಆಯಿತಾ? ಎಲ್ಲ ಆಟಮ್ಗಳು ಏನು ಅಯಾನನ್ನು ಆಗುತ್ತೋ, ಪಾಸಿಟಿವ್ ಅಯಾನ್ ಆಗುತ್ತೋ, ಅವುಗಳು ಎಲೆಕ್ಟ್ರಾನ್ನ ಫ್ರೀ ಮಾಡುತ್ತೆ. ದೀಸ್ ಎಲೆಕ್ಟ್ರಾನ್ಸ್ ಆರ್ ಮೊಬೈಲ್ ಅಂದರೆ ಅದು ಆಚೆ ಈಚೆ ಹೋಗಲು ಸಾಧ್ಯ. ಆ್ಯಂಡ್ ಈವನ್ಲಿ ಸ್ಪ್ರೆಡ್ ಔಟ್ ಥ್ರೂ ಔಟ್ ಕ್ರಿಸ್ಟಲ್ ಅಂದರೆ ಎಲ್ಲ ಕಡೆ ಇರುತ್ತೆ. ಈಚ್ ಮೆಟಲ್ ಆಟಮ್ ಕಾಂಟ್ರಿಬ್ಯೂಟ್ಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಟವರ್ಡ್ಸ್ ದಿಸ್ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್. ಪ್ರತಿ ಮೆಟಲ್ ಆಟಮ್ ಒಂದು ಅಥವಾ ಹೆಚ್ಚು, ಅದು ಡಿಪೆಂಡ್ ಆಗುತ್ತೆ ನೀವು ಪೀರಿಯಾಡಿಕ್ ಟೇಬಲಲ್ಲಿ ಎಲ್ಲಿರುತ್ತೆ ಅಂತ. ಸೋಡಿಯಂ ಫಾರ್ ಎಕ್ಸಾಂಪಲ್ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಬೇರೆ ಜಾಸ್ತಿ ಮಾಡ್ಬೋದು. ದೀಸ್ ಫ್ರೀ ಆ್ಯಂಡ್ ಮೊಬೈಲ್ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹೈ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಮೆಟಲ್ಸ್. ಅಂದರೆ ಮೆಟಲ್ಗಳು ಜನರಲಿ ಗುಡ್ ಕಂಡಕ್ಟರ್ ಅಲ್ವಾ, ಈ ಥರ ಫ್ರೀಯಾಗಿ ಮತ್ತೆ ಆಚೆ ಈಚೆ ಹೋಗಲು ಸಾಧ್ಯವಾಗಿರುವಂತಹ ಮೊಬೈಲ್ ಎಲೆಕ್ಟ್ರಾನ್ಸು ಅವುಗಳಷ್ಟು ಚೆನ್ನಾಗಿ ಕಂಡಕ್ಟ್ ಮಾಡೋಕ್ಕೆ ರೀಸನ್. When an electrical field is applied, these electrons flow through the network of positive ions. ನೀವು ಎಲೆಕ್ಟ್ರಿಕಲ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಈ ಎಲೆಕ್ಟ್ರಾನ್ಗಳು ಮೂವ್ ಆಗುತ್ತೆ. ಅದೇ ಥರ ನೀವು ಹೀಟ್ ಮಾಡಿದಾಗ, ಏನಾದರೂ ಹೀಟ್ ಮಾಡಿದರೆ, ವೆನ್ heat is supplied to one portion of metal, the thermal energy is uniformly spread by free electrons. ಈ ಫ್ರೀ ಎಲೆಕ್ಟ್ರಾನ್ಸೇ ಕಾರಣ ಆ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು. ಸೊ ಒಂದು ಕಾರ್ನರಲ್ಲಿ ನೀವು ಹೀಟ್ ಮಾಡಿದ್ರೆ ಫೈನಲಿ ಎಲ್ಲ ಪಾರ್ಟು ಹೀಟ್ ಆಗುತ್ತೆ. ಯಾವುದರಿಂದ? ಈ ಎಲೆಕ್ಟ್ರಾನ್ಗಳಿಂದ. ಅದೇ ನೀವು ಪ್ಲಾಸ್ಟಿಕನ್ನು ಹೀಟ್ ಮಾಡಿ ಯಾವುದೋ ಮೂಲೆಯಲ್ಲಿ ಹೀಟ್ ಆದರೆ ಆ ಮೂಲೆ ಕರ್ಗಕ್ಕೆ ಶುರು ಆಗುತ್ತೆ, ಇನ್ನೊಂದು ಎಡ್ಜು ಬಿಸಿನೇ ಆಗಲ್ಲ. ಸೊ ಅದು ಡಿಫ್ರೆನ್ಸ್. ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಲಸ್ಟರ್ ಆ್ಯಂಡ್ ಕಲರ್. ಹೊಳೆಯುತ್ತೆ ಮತ್ತು ಕಲರ್ ಬೇರೆ ಇರುತ್ತೆ. ಇದು ಕೂಡ ಫ್ರೀ ಎಲೆಕ್ಟ್ರಾನ್ಸಿಂದ. ಸೊ ಆ ಫ್ರೀ ಎಲೆಕ್ಟ್ರಾನ್ಸು ಎಷ್ಟೆಲ್ಲ ಪ್ರಾಪರ್ಟಿ ಮೆಟಾಲಿಕ್ ಸಾಲಿಡ್ ಕೊಡುತ್ತೆ ನೋಡಿ. ದೇ ಆರ್ ಹೈಲಿ ಮ್ಯಾಲ್ಯಬಲ್ ಆ್ಯಂಡ್ ಡಕ್ಟೈಲ್. ಮ್ಯಾಲ್ಯಬಲ್ ಅಂದರೆ ತಟ್ಟೆ ಮಾಡಬಹುದು, ಅದನ್ನು ತಟ್ಟೆ ಮಾಡಬಹುದು. ಡಕ್ಟೈಲ್ ಅಂದರೆ ಅದರಿಂದ ಹಗ್ಗ ಮಾಡ್ಬೋದು. ಹಗ್ಗ ಅಂದರೆ ಅದನ್ನು ಥ್ರೆಡ್ ಅಥವಾ ವಯರ್ ಮಾಡ್ಬೋದು. ದಟ್ ಈಸ್ ಡಕ್ಟೈಲ್. ಸೊ ಇದು ಮೆಟಾಲಿಕ್ ಸಾಲಿಡ್. ಇದು ಟೇಬಲಲ್ಲಿ ನೋಡೋಣ ಏನಿದೆ ಅಂತ. ಟೇಬಲಲ್ಲಿ ಮೆಟಾಲಿಕ್ ಸಾಲಿಡ್ ಇದೆ. ಇಟ್ ಈಸ್ ಅ ಪಾಸಿಟಿವ್ ಅಯಾನ್ ಇನ್ ಅ ಸಿ ಆಫ್ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ಡಿಲೋಕಲೈಸ್ಡ್ ಅಂದರೆ ಆ ಲೋಕಲೈಸ್ಡ್ ಅಲ್ಲ, ಆಚೆ ಈಚೆ ಹೋಗ್ತಾ ಇರಬಹುದು. ಅವುಗಳು ಮೆಟಾಲಿಕ್ ಬಾಂಡಿಂಗಿಂದ ಹಿಡಿದಿಟ್ಟಿರ್ತೀವಿ. ಐರನ್, ಕಾಪರ್, ಸಿಲ್ವರ್, ಮೆಗ್ನೀಷಿಯಮ್ ಇವೆಲ್ಲ ಎಕ್ಸಾಂಪಲ್ಗಳು. ಅವೆಲ್ಲ ಗಟ್ಟಿ ಇರ್ತವೆ, ಎಲ್ಲನೂ ಗಟ್ಟಿ ಇರುತ್ತೆ. ಮ್ಯಾಲಿಯಬಲ್, ಅದನ್ನು ತಟ್ಟೆ ಮಾಡಬಹುದು. ಡಕ್ಟೈಲ್, ಅದನ್ನು ವಯರ್ ಮಾಡಬಹುದು. ದೇ ಆರ್ ಕಂಡಕ್ಟರ್ಸ್ ಇನ್ ಸಾಲಿಡ್ ಸ್ಟೇಟ್. ಸೊ ಸಾಲಿಡಲ್ಲೂ ಕಂಡಕ್ಟ್ ಮಾಡಬಹುದು, ಲಿಕ್ವಿಡ್ ಮೋಲ್ಟನ್ ಸ್ಟೇಟಲ್ಲೂ ಕಂಡಕ್ಟ್ ಆಗುತ್ತೆ. ಸೊ ಮೆಟಾಲಿಕ್ ಸಾಲಿಡನ್ನು ಮೆಲ್ಟಿಂಗ್ ಪಾಯಿಂಟು ಫೇರ್ಲಿ ಹೈ. ಅದು ನೀವು ನೋಡ್ಬೋದು, ಅಷ್ಟು ಸುಲಭ ಕರಗಲ್ಲ, ಜಾಸ್ತಿ ಹೀಟ್ ಮಾಡಬೇಕು ಅಲ್ವಾ. ಇದು ಮೆಟಾಲಿಕ್ ಸಾಲಿಡ್ ಕತೆ. ಫೈನಲಿ ನಾವು ಬರೋದು ಕೋವೇಲೆಂಟ್ ಅಥವಾ ನೆಟ್ವರ್ಕ್ ಸಾಲಿಡ್. ಕೋವೇಲೆಂಟ್ ಅಥವಾ ನೆಟ್ವರ್ಕ್ ಸಾಲಿಡ್ ಇದೇನಿದು? ಆಟಮ್ಗಳು ಕೋವೇಲೆಂಟ್ ಬಾಂಡಿಂಗ್ ಮೂಲಕ ಹಿಡಿದಿಟ್ಟಿರ್ತೀವಿ. ಅದನ್ನು ಸಿಲಿಕಾನ್ ಡೈಆಕ್ಸೈಡ್ ಅಥವಾ ಡೈಮಂಡ್ ಇವೆಲ್ಲ ಎಕ್ಸಾಂಪಲ್ಗಳು. ಇವೆಲ್ಲ ಗಟ್ಟಿ ಇರುತ್ತೆ, ಕೆಲವು ಸಲ ಸಾಫ್ಟ್ ಇರುತ್ತೆ. ಒಂದೇ ಒಂದು ಗ್ರಾಫೈಟ್ ಇಸ್ ಅನ್ ಎಕ್ಸಾಂಪಲ್ ವೇರ್ ಸಾಫ್ಟ್ ಇರುತ್ತೆ ಪ್ಲಸ್ ಕಂಡಕ್ಟರ್ ಆಗಿರುತ್ತೆ. ಸೊ ಗ್ರಾಫೈಟ್ ಇಸ್ ಅನ್ ಎಕ್ಸೆಪ್ಷನ್. ಉಳಿದಿದ್ದೆಲ್ಲ ಹಾರ್ಡ್ ಆಗಿರುತ್ತೆ, ಇನ್ಸುಲೇಟರ್ ಆಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ತುಂಬ ಹೈ ಇರುತ್ತೆ. ಇದು ಕೋವೆಲೆಂಟ್ ಬಾಂಡ್ ಸಾಲಿಡ್. ನೋಡೋಣ ಈಗ ಡೀಟೇಲ್ ಆಗಿ. ಕೋವೆಲೆಂಟ್ ಬಾಂಡ್ ಏನು ಹೇಳ್ತಪ್ಪ? ಇಟ್ ಈಸ್ ಅ ವೈಡ್ ವೆರೈಟಿ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ or non-metals result from formation of covalent bonds between adjacent atoms throughout the crystal. They are giant molecules. ಒಂದಷ್ಟು ಆಟಮ್ಗಳು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿ ಕ್ರಿಸ್ಟಲ್ ಆದರೆ ಅದು ಕೋವೆಲೆಂಟ್ ಸಾಲಿಡ್. ದೇ ಆರ್ ಸ್ಟ್ರಾಂಗ್ ಆ್ಯಂಡ್ ಡಿರೆಕ್ಷನಲ್ ಇನ್ ನೇಚರ್. ಗಟ್ಟಿ ಇರುತ್ತೆ, ಅಷ್ಟು ಸುಲಭವಾಗಿ ಮುರಿಯೋಕ್ಕಾಗಲ್ಲ. ನೀವು ಡೈಮಂಡ್ ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ಳಿ. ಸೊ ಡೈಮಂಡನ್ನು ನೀವು ಯೋಚನೆ ಮಾಡಿದರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಕೋವೆಲೆಂಟ್ ಸಾಲಿಡ್ ಹೇಗಿರುತ್ತೆ, ಎಷ್ಟು ಗಟ್ಟಿ ಇರುತ್ತೆ. ದ ಆಟಮ್ಸ್ ಆರ್ ಹೆಲ್ಡ್ ವೆರಿ ಸ್ಟ್ರಾಂಗ್ಲಿ ಅಟ್ ದೇರ್ ಪೊಸಿಷನ್ಸ್. ಅದು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ.
ಅವುಗಳು ತುಂಬ ಗಟ್ಟಿ ಇರುತ್ತೆ. ಬ್ರಿಟಲ್ ಅಂದರೆ ಅದನ್ನು ಪುಡಿ ಮಾಡಲು ಹೋದರೆ ಪುಡಿ ಆಗುತ್ತೆ ಹೊರತು ತಟ್ಟೆ ಆಗಲ್ಲ. ಸೊ ಇಟ್ ಈಸ್ ಬ್ರಿಟಲ್, ಮುರಿಬೋದು. ಎಕ್ಸ್ಟ್ರೀಮ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಮೇ ಈವನ್ ಡಿಕಂಪೋಸ್ ಬಿಫೋರ್ ಮೆಲ್ಟಿಂಗ್. ತುಂಬಾ ಮೆಲ್ಟಿಂಗ್ ಪಾಯಿಂಟ್. ಇನ್ಸುಲೇಟರ್, ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಎಕ್ಸಾಂಪಲ್ ಡೈಮಂಡ್ ಆ್ಯಂಡ್ ಸಿಲಿಕಾನ್ ಕಾರ್ಬೈಡ್ ಆರ್ ಟಿಪಿಕಲ್ ಎಕ್ಸಾಂಪಲ್ಸ್ ಆಫ್ ಸಚ್ ಸಾಲಿಡ್. ಇವುಗಳಲ್ಲಿ ಒಂದು ಎಕ್ಸೆಪ್ಷನ್ ಅಂದರೆ ಗ್ರಾಫೈಟ್. ಗ್ರಾಫೈಟ್ ಅಂದರೆ ನೀವು ಪೆನ್ಸಿಲಲ್ಲಿ ಏನಿರುತ್ತೆ ಲೆಡ್ಡು ಅಂತ ಏನು ಹೇಳ್ತೀವಿ, ಅದೊಂದು ಎಕ್ಸೆಪ್ಷನ್. ಏನು, ಈ ಕ್ಲಾಸ್ಗೆ ಇದ್ದರೂ ಅದು ಸಾಫ್ಟ್ ಆಗಿರುತ್ತೆ ಪ್ಲಸ್ ಕಂಡಕ್ಟರ್ ಆಗಿರುತ್ತೆ. ಅದು ಯಾಕೆ ಅಂತ ನೋಡೋಣ. ಇಟ್ಸ್ ಎಕ್ಸೆಪ್ಷನಲ್ ಪ್ರಾಪರ್ಟೀಸ್ ಆರ್ ಡ್ಯೂ ಟು ಇಟ್ಸ್ ಟಿಪಿಕಲ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಏನು ಅದು ಇಂಪಾರ್ಟೆಂಟ್. ನೀವು ಈ ಚಿತ್ರ ನೋಡಿ, ಇದು ಡೈಮಂಡ್ ಸ್ಟ್ರಕ್ಚರ್, ಇದು ಗ್ರಾಫೈಟ್ ಸ್ಟ್ರಕ್ಚರ್. ಸೊ ಗ್ರಾಫೈಟಲ್ಲಿ ಲೇಯರ್ ಮೇಲೆ ಲೇಯರ್ ಮೇಲೆ ಲೇಯರ್ ಆಗಿರುತ್ತೆ. ಸೊ ಕಾರ್ಬನ್ ಈಸ್ ಅರೇಂಜ್ಡ್ in different layers and each atom is covalently bonded to 3 of its neighboring atoms in the same layer. ನೋಡಿ, ಇಲ್ಲಿ ನೋಡಿದ್ರೆ ಇದೊಂದು ಆಟಮ್ ನೋಡಿದ್ರೆ it is covalently bonded to this, it is covalently bonded to this, it is covalently bonded to this. The fourth valence electron of each atom is present between different layers and is free to move about. ಅದು ಅಟ್ಯಾಚ್ ಆಗಿರಲ್ಲ, ಅದು ಆಚೆ ಈಚಲು ಹೋಗಲು ಸಾಧ್ಯ. ಇದು ಮೆಟಲ್ ಥರ ಎಕ್ಸಾಂಪಲ್. These free electrons make graphite good conductor of electricity. ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಆ ಫ್ರೀ ಎಲೆಕ್ಟ್ರಾನ್ ಮಧ್ಯೆ ಇರೋದ್ರಿಂದ ಇದು ಎಲೆಕ್ಟ್ರಿಸಿಟಿ ಕೂಡ ಕಂಡಕ್ಟ್ ಮಾಡುತ್ತೆ. ಇನ್ನೊಂದೇನೆಂದರೆ ಡಿಫ್ರೆಂಟ್ ಲೇಯರ್ಸ್ ಕ್ಯಾನ್ ಸ್ಲೈಡ್ ಓವರ್ ಈಚ್ ಅದರ್, ಒಂದರ ಮೇಲೆ ಒಂದು ಹೋಗಲು ಸಾಧ್ಯ. ಆದ್ದರಿಂದ ಇದನ್ನು ಸಾಫ್ಟ್ ಸಾಲಿಡ್ ಅಥವಾ ಸಾಲಿಡ್ ಲೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ. ಗ್ರಾಫೈಟ್ ಪೌಡರನ್ನು ಲೂಬ್ರಿಕೆಂಟ್ ಅಂದರೆ ಮೆಷಿನ್ಗಳು ಉಜ್ಜುವಾಗ ಫ್ರಿಕ್ಷನ್ ಕಮ್ಮಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಕೋವೆಲೆಂಟ್ ಕತೆ. ಸೊ ನೀವು ಎಕ್ಸಾಮಲ್ಲಿ ಕೇಳ್ಬೋದು, ಏನಪ್ಪ ಗ್ರಾಫೈಟ್ ಯಾಕಪ್ಪ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು, ಅಥವಾ ಯಾಕೆ ಅದು ಸಾಫ್ಟ್ ಇದೆ, ಅಥವಾ ಯಾಕೆ ಅದು ಡೈಮಂಡ್ಗಿಂತ ಡಿಫ್ರೆಂಟ್ ಆಗಿದೆ ಅಂತ ಕೇಳ್ಬೋದು. ಒಂದಷ್ಟು ಕ್ವೆಶನ್ ನೋಡೋಣ. ಈಗ 4 ಕ್ವೆಶನ್ ಕೊಟ್ಟಿದ್ದಾರೆ, ಇದನ್ನು ನೋಡೋಣ. ಮೊದಲನೇ ಕ್ವೆಶನ್ನು, ಕ್ಲಾಸಿಫೈ ದ ಫಾಲೋಯಿಂಗ್ ಸಾಲಿಡ್ಸ್ ಇನ್ ಡಿಫರೆಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಪರೇಟಿಂಗ್ ಇನ್ ದೆಮ್. ಇಷ್ಟು ಸಾಲಿಡ್ ಕೊಟ್ಟು ಇದರಲ್ಲಿ ಯಾವುದು ಯಾವ ಥರದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಕೆಲವು ಆಲ್ರೆಡಿ ನಾವು ನೋಡಿದ್ದೀವಿ. ಏನು, ಫಾರ್ ಎಕ್ಸಾಂಪಲ್ ವಾಟರ್ ಅಂದರೆ ಏನು, ಇಟ್ ಈಸ್ ಅ ಮಾಲಿಕ್ಯುಲರ್ ಸಾಲಿಡ್ ಬಟ್ ಹೈಡ್ರೋಜನ್ ಬಾಂಡಿಂಗ್ ಇರುವಂತಹ ಸಾಲಿಡ್. ಗ್ರಾಫೈಟ್ ಮತ್ತು ಸಿಲಿಕಾನ್ ಕಾರ್ಬೈಡ್ ಕೋವೆಲೆಂಟ್ ಸಾಲಿಡ್ ಅಂತ ಆಲ್ರೆಡಿ ನೋಡಿದ್ದೀವಿ. ಇಲ್ಲೇ ನೋಡಿ, ಡೈಮಂಡು, ಗ್ರಾಫೈಟು, ಸಿಲಿಕಾನ್ ಕಾರ್ಬೈಡ್. ಟಿನ್ ಮತ್ತು ರುಬೀಡಿಯಮ್ ಅವೆರಡು ಮೆಟಲ್, ಸೊ ಇದು ಮೆಟಾಲಿಕ್ ಸಾಲಿಡ್ ಆಗಿರುತ್ತೆ. ಆರ್ಗಾನ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಅಂತ ಫಸ್ಟೇ ನೋಡಿದ್ದೀವಿ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ಆ್ಯಕ್ಚುಲಿ ಆಟಮ್. ಇಲ್ಲಿ ಪೊಟ್ಯಾಷಿಯಮ್ ಸಲ್ಫೇಟ್ ಮತ್ತು ಜಿಂಕ್ ಸಲ್ಫೈಡ್ ಇವೆರಡು ಮೆಟಲ್ ಸಾಲ್ಟ್ಸು ಅಯಾನಿಕ್ ಸಾಲಿಡ್ ಆಗಿರುತ್ತೆ. ಅಲ್ಲಿಗೆ ಉಳಿಯೋದು ಬೆನ್ಝೀನ್, ಯೂರಿಯಾ ಮತ್ತು ಅಮೋನಿಯಾ. ಏನು ಅಂತ ನೋಡ್ಬಿಟ್ಟು ಹಾಕ್ತೀರಾ ಕಾಮೆಂಟಲ್ಲಿ ಹಾಕಿ. ಕ್ಲೂ, ಇದರಲ್ಲಿ ಅಮೋನಿಯಾ ಆಲ್ರೆಡಿ ಮೇಲ್ ಕೊಟ್ಟಿದ್ದಾರೆ. ಈ ಬೆನ್ಝೀನ್, ಯೂರಿಯಾ ಮಾಲಿಕ್ಯುಲರ್ ಸಾಲಿಡ್, ಅದು ಯಾವ ಥರ ಮಾಲಿಕ್ಯುಲರ್ ಸಾಲಿಡ್ ಅಂತ ನೋಡಿ. ಸೆಕೆಂಡ್ ಕ್ವೆಶನ್, ಸಾಲಿಡ್ ಎ is a very hard electrical insulator in solid as well as molten state and melts at extremely high temperature. What type of solid is it? ಏನು ವೆರಿ ಹಾರ್ಡ್ ಅಂದರೆ ನಿಮಗೆ ಸ್ವಲ್ಪ ಕ್ಲೂ. ಎಲೆಕ್ಟ್ರಿಕಲ್ ಇನ್ಸುಲೇಟರ್ ಅಂದರೆ ಒಂದಾ ಕೋವೆಲೆಂಟ್ ಸಾಲಿಡ್ ಆಗಿರಬೇಕು, ಇಲ್ಲ ಅಂದರೆ ಮಾಲಿಕ್ಯುಲರ್ ಸಾಲಿಡ್ ಆಗಿರಬೇಕು. ಸಾಲಿಡ್ ಮತ್ತು ಮೋಲ್ಟನ್ ಸ್ಟೇಟ್ ಎರಡು, ಸೊ ಅದರ ಅರ್ಥ ಅಯಾನ್ ಅಂತೂ ಅಲ್ಲ, ಯಾಕಂದರೆ ಅಯಾನಿಕ್ ಸಾಲಿಡ್ ಮೋಲ್ಟನ್ ಸ್ಟೇಟಲ್ಲಿ ಎಲೆಕ್ಟ್ರಿಕ್ ಇನ್ಸುಲೇಟರ್ ಆಗಿರಲ್ಲ, ಕಂಡಕ್ಟ್ ಮಾಡುತ್ತೆ. ಸೊ ಇಟ್ either has to be a covalent solid or it has to be
ಎ ಮಾಲಿಕ್ಯುಲರ್ ಸಾಲಿಡ್. ಇಟ್ ಈಸ್ ವೆರಿ ಹಾರ್ಡ್. ಮಾಲಿಕ್ಯುಲರ್ ಸಾಲಿಡ್ ಯಾವತ್ತೂ ಹಾರ್ಡ್ ಇರಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಎ ಕೋವೆಲೆಂಟ್ ಸಾಲಿಡ್. ಲಾಸ್ಟಲ್ಲಿ ಒಂದು ಕ್ಲೂ ಇದೆ, ಮೆಲ್ಟ್ಸ್ ಅಟ್ ಹೈ ಟೆಂಪ್ರೇಚರ್. ಸೊ ಆದ್ದರಿಂದ ಇಟ್ ಹ್ಯಾಸ್ ಟು ಬಿ ಅ ಕೋವೆಲೆಂಟ್ ಸಾಲಿಡ್ ಲೈಕ್ ಡೈಮಂಡ್ ಅನ್ ಎಕ್ಸಾಂಪಲ್. ಅಯೋನಿಕ್ ಸಾಲಿಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಬಟ್ ನಾಟ್ ಇನ್ ಸಾಲಿಡ್ ಸ್ಟೇಟ್. ಯಾಕೆ? ಸೊ ಇದೇನು, ಆ ಎಲೆಕ್ಟ್ರಾನ್ ಮೂವ್ ಆಗಲು ಸಾಧ್ಯ ಇಲ್ಲ ಸಾಲಿಡ್ ಸ್ಟೇಟಲ್ಲಿ, ಆದ್ದರಿಂದ ಸಾಲಿಡ್ ಸ್ಟೇಟಲ್ಲಿ ಅದು ಕಂಡಕ್ಟ್ ಮಾಡಲ್ಲ. ಬಟ್ ಮೋಲ್ಟನ್ ಸ್ಟೇಟಲ್ಲಿ ಮೂವ್ ಆಗ ಸಾಧ್ಯ, ಅದರಿಂದ ಆಗುತ್ತೆ. ಮುಂಚೆ ನೋಡಿದ್ವಿ. ವಾಟ್ ಟೈಪ್ ಆಫ್ ಸಾಲಿಡ್ಸ್ ಆರ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್? ಮ್ಯಾಲಿಬಲ್ ಆ್ಯಂಡ್ ಡಕ್ಟೈಲ್. ಮ್ಯಾಲಿಬಲ್ ಡಕ್ಟೈಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದು ಮೆಟಲ್ ಕತೆ ಹೇಳ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಆಲ್ಸೋ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಇದು ಇಂಟೆಕ್ಸ್ಟ್ ಕ್ವೆಶನ್. ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವೀಡಿಯೋಲ್ಲಿ ಕಂಟಿನ್ಯೂ ಮಾಡೋಣ ಸಾಲಿಡ್ಸು. ಅಲ್ಲಿವರೆಗೂ ವಿದಾಯ. ಥ್ಯಾಂಕ್ಸ್, ಬಾಯ್.